ಹೌದು ಇವತ್ತು ನಗರ ನಕ್ಸಲೈಟ್ಸ್ ಇವರು ಅಂತ ಕರಿತಾ ಇದ್ದಾರೆ ಇವರನ್ನು. ಅದು ತಪ್ಪುಗಳನ್ನ ಮಾಡಿದರು ಅಂತೇಳಿ ಅದು ಕಮ್ಯುನಿಸ್ಟ್ನವ್ರು ಅಷ್ಟೊಂದು ಸಿಟ್ಟು ಇವರಿಗೆ. ಆದರೂ ನಗರ ನಕ್ಸಲರು ಅಂತೇಳಿ ಅಗದಿ ಮೆತ್ತಗೆ ಮಾತಾಡ್ತಾರೆ. ಅವ್ರ ಉದ್ದೇಶ ಏನಪ್ಪ ಅಂದ್ರೆ ಈ ವಿಚಾರವಾದಿಗಳನ್ನು ಸ್ನಬ್ ಮಾಡಬೇಕಪ್ಪ ಅನ್ನುವಂಥ ವಿಚಾರ. ಹೀಗಾಗಿ ಅವರು ಇವತ್ತು ಸಂವಿಧಾನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸಂವಿಧಾನದ ನಮ್ಮ ಏನಪ್ಪ ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ ನಮ್ಮನ್ನು BJP ಮತ್ತು ಸಂವಿಧಾನದ ಬಗ್ಗೆ. ಅದು ನಾವು ಸಂವಿಧಾನ ವಿರೋಧಿಗಳಲ್ಲ, ಅದೆಲ್ಲ ಅನಗತ್ಯವಾಗಿ ನಮ್ಮನ್ನು ಹೆಸರು ಕೆಡಿಸ್ತಾ ಇದ್ದಾರೆ ಅಂತೇಳಿ ಸಂತೋಷ್ ಅವರು ಹೇಳ್ತಾ ಇದ್ದಾರೆ. BL ಸಂತೋಷ್ ಅವರು ಹೇಳ್ತಾ ಇದ್ದಾರೆ. ಕಳೆದೊಂದು ದಶಕದಿಂದ ಅಂಬೇಡ್ಕರ್ ಹಾಗೂ ಸಂವಿಧಾನ ಮುಂದಿಟ್ಟುಕೊಂಡು ದೊಡ್ಡ ಪ್ರಮಾಣದಲ್ಲಿ ವಿವಾದ ಸೃಷ್ಟಿಸುವ ಕೆಲಸ ಕಾಂಗ್ರೆಸ್ ಕೃಪಾಪೋಷಣೆ ಅರ್ಬನ್ ನಕ್ಸಲರ ವರ್ಗ ದೇಶದಲ್ಲಿ ನಿರಂತರವಾಗಿ ಮಾಡುತ್ತಿದೆ ಅಂತ ಟೀಕೆ ಮಾಡಿದ್ದಾರೆ. ನಿರಂತರವಾಗಿ ನಮ್ಮ ಹೆಸರು ಗಳಿಸ್ತಾ ಇದ್ದಾರೆ ಅಂತ. ಆದರೆ ಈ ಇತಿಹಾಸ ಸತ್ಯಕ್ಕೆ ಉತ್ತರ ಕೊಟ್ಟರಲ್ರಿ. ಹೌದು, ಎಲೆಕ್ಷನ್ ಸೋಲಿಸಿರ್ಬೋದು ಯಾರನ್ನ, ಅಂಬೇಡ್ಕರ್ ಅವರನ್ನು. ವೈಚಾರಿಕವಾಗಿ ನಡೆದರೆ ಓದಿಲ್ಲ ಚಿಕ್ಕಾಟಿಲ್ಲ ಅಂತ ಹೇಳಿಕ್ಕೆ ಸಾಧ್ಯ. ಅವರು ತಪ್ಪುಗಳಾಗಿದ್ದಾವೆ. ಆ ತಪ್ಪಿಗಾಗಿ ಇವತ್ತು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಅವರು. ಅಟ್ಲೀಸ್ಟ್ ನಿಮಗೆ ಈಗ ಜ್ಞಾನೋದಯ ಆಗಿದಲ್ಲ, ಹೌದು ಅವ್ರು ತಪ್ಪು ಮಾಡಿದರು, ನಮ್ಮದು ಈಗ ನಿಮಗೆ ಜ್ಞಾನೋದಯ 240 ಮಾತ್ರ ಕೆಳಗೆ ಇಳಿಬಾರ್ದು. ಹಿಂದುತ್ವ ಕಾರ್ಯಗಳಿದೆಲ್ಲ ನೋಡಿದ್ರಿ, ಏನೆಲ್ಲ ಮಾಡಿದ್ರಿ, ಇದಕ್ಕೆಂದು ಮಾಡಿದ್ರಿ ಪ್ರಯತ್ನ ಮಾಡಿಲ್ಲ ಅಂತಲ್ಲ. ರಿಸರ್ವೇಷನ್ ವಿರೋಧ ಮಾಡಿದ್ರಿ, ಈ ನಂತರ ಅದನ್ನು ಒಪ್ಕೊಳ್ಳಿಕ್ಕೆ ಗೆದ್ದಿದ್ರಿ, ಭಾಳ ಸಂತೋಷ, ಒಳ್ಳೆ ಡೆವಲಪ್ಮೆಂಟ್ ಆಗಿ ಹಿಂಗೆ ಹೋಗ್ರಿ. ಆದರೆ ಇದೇ ಕಾರಣಕ್ಕೆ ಅದು ನಿಜವಾಗಿಯೂ ಒಳಗಿಂದ ಬರಲ್ಲ. ನಮ್ಮ ಉದ್ದೇಶ ಒಂದ ಆಧುನಿಕ ಸ್ಮೃತಿ ಬೇಕಾಗಿಲ್ಲ ನಮಗೆ. ಅದು ಸಂವಿಧಾನ ಇರಲಿ, ಅದು ಆಧುನಿಕ ಅದ, ಇವತ್ತು ನಾಳೆ ನಾಡೋದು ಆಧುನಿಕರ ಅದು. ಅಲ್ಲೇ ಸೈಂಟಿಫಿಕ್ ಟೆಂಪರ್ ಅದ, ವಿಚಾರವಾದ ರೀ, ಒಳ್ಳೆ ವಿಚಾರಗಳಿದ್ದಾವೆ. ಮೂಢನಂಬಿಕೆಗಳನ್ನ ದೂರ ಓಡಿಸ್ಬೇಕಂತದ, ವಾಕ್ ಸ್ವಾತಂತ್ರ್ಯ ಅದ, ಮಾತಾಡೋ ಹಕ್ಕದವ, ಎಲ್ಲ ರೀತಿ ಬೆಳೆಯುವ ಅವಕಾಶಗಳು ಇಲ್ಲಿ ಸಂವಿಧಾನದಲ್ಲಿ ಇದ್ದಾವೆ. ಮೇಲ್ ಕೀಳು ಅನ್ನೋದು ಇದಿಲ್ಲ. ಇವೆಲ್ಲ ಈ ಸಂವಿಧಾನ ಮುಂದುವರಿದು ಆಧುನಿಕ ಅದ. ಸಂವಿಧಾನಕ್ಕೆ ಏನು ಆಧುನಿಕತೆ ಅವಶ್ಯಕತೆ ಇಲ್ಲ, ಅದಕ್ಕೆ ಸ್ಮೃತಿನ ತಂದು ಜೋಡಿಸೋ ಅವಶ್ಯಕತೆ ಇಲ್ಲ. ಸ್ಮೃತಿ ಮುಗಿದೋದು, ಸ್ಮೃತಿ ಒಳಗೆ ನಿಮ್ಗೆ ಹೆಂಗೆ ಬೇಕು ಹಂಗೆ ಆಳಿತು ಮುಗಿದೋದು. ಪುರುಷ ಪ್ರಧಾನ ಸಮಾಜವಾದ ರಚನೆ ಆಗಿ, ಜಾತಿ ಪ್ರಧಾನ ದೇಶ ರಚನೆ ಆಗಿ, ಹಿಂದುತ್ವದ ನೆಲೆಯಲ್ಲಿ ದೇಶ ರಚನೆ ಆಗಿ, ಆ ಹಿಂದುತ್ವದಿಂದ ಇವತ್ತು ಇಡೀ ದೇಶವನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದು ಗೊತ್ತಾಗಿನ ರಾಹುಲ್ ಗಾಂಧಿ ಇಂಥವ್ರು ಕೈಯಾಗಿ ಸಂವಿಧಾನ ಹಿಡ್ಕೊಂಡು ಹೊರಟುಬಿಟ್ರು ಲಾಸ್ಟ್ ಎಲೆಕ್ಷನ್ದಲ್ಲಿ. ಹೌದು, ಅವರು ಭಕ್ತರದಾರಪ್ಪ, ಸಂವಿಧಾನ ಪಾಲಿಸ್ತಾರಂತೇನಿಲ್ಲ, ಅವ್ರನ್ನ ತಪ್ಪುಗಳು ಆಗ್ತಾ ಇರ್ತಾವೆ. ಈಗ ನೋಡಿರಿ, ಇಲ್ಲೇ ಕರ್ನಾಟಕದಲ್ಲೇ ಲಾಸ್ಟ್ ಇಯರ್ ನಮ್ಮ ರೈತರು